ಇನ್ನು ಇಡಿ ಅವರು ಏನು ಮೂಡಾ ಪ್ರಕರಣದ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಅವರ ಪತ್ರದಲ್ಲಿ ಮುಖ್ಯಮಂತ್ರಿಯ ಪತ್ನಿಯ ಹೆಸರು ಉಲ್ಲೇಖವಾದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಮೊದಲ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ದುರುದ್ದೇಶದಿಂದ ಇಡಿ ಅವರು ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ನಮ್ಮ ಸೈಟಿನ ವಿಚಾರವೇ ಬೇರೆ, ಮೂಡಾ ಹಗರಣನೇ ಬೇರೆ. ನಾವು ಅನಧಿಕೃತವಾಗಿ ಜಮೀನನ್ನು ವಶಪಡಿಸಿಕೊಂಡಿದ್ರು, ಅದಕ್ಕೆ ಬದಲಿಯಾಗಿ ನಿವೇಶನ ಕೊಟ್ಟಿದ್ರು. ಹಿಂದೆ ರೈತರಿಗೆ 50-50ಯಲ್ಲಿ ನಿವೇಶನ ಕೊಟ್ಟು ಹಗರಣ ಮಾಡಿದ್ದಾರೆ. ಆ ತನಿಖೆಯನ್ನು ಇಡಿ ಅವರು ಮಾಡ್ತಾ ಇರೋದು, ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಆದರೆ BJP ಅವರು ಇಡಿ ಅವ್ರ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ. ನಮಗೆ ಕೊಟ್ಟ 14 ಸೈಟ್ ಇದೆಯಲ್ಲ, ಅದಕ್ಕೂ ಈ ಹಗರಣಕ್ಕೂ ಸಂಬಂಧ ಇಲ್ಲ. BJP ಅವರ ತಾಳಕ್ಕೆ ತಕ್ಕಂತೆ ಇಡಿ ಅಧಿಕಾರಿಗಳು ಕುಣಿತಾ ಇದ್ದಾರೆ ಅಂತ ಯತೀಂದ್ರ ಸಿದ್ದರಾಮಯ್ಯ ಅವರ ಆರೋಪ. ಈಗ ನೋಡಿ, ನಮ್ಮ ಸೈಟ್ ವಿಚಾರ ಬೇರೆ. ನಮಗೂ ಜಮೀನೇನಿತ್ತು ಅದನ್ನು ಅನಧಿಕೃತವಾಗಿ ಮೂಡಾದವರು ಒತ್ತುವರಿ ಮಾಡ್ಕೊಂಡು, ಅಂದರೆ ಇದು ಮಾಡಿಕೊಂಡ್ರು, ಅದನ್ನು ಅಕ್ವೈರ್ ಮಾಡಿಕೊಂಡ್ರು. ಸೊ ಹಾಗಾಗಿ ಅದಕ್ಕೆ ಬದಲಿ ಕೊಟ್ಟಿದ್ದಾರೆ. ಬಟ್ ಮೂಡಾದಲ್ಲಿ ಬೇರೆ ಏನು ಹಗರಣ ಆಗಿದೆ ಅದು ಬೇರೆ. ಅಲ್ಲಿ ಹಿಂದೆ ಯಾವಾಗಲೂ ರೈತರ ತೊಗೊಂಡಿರೋದನ್ನು ಇವ್ರು 50-50 ಕೊಡಿಸ್ತೀನಿ ಅಂತ ಹೇಳಿ ಮಾಡಿ ಒಂದಷ್ಟು ಸದಸ್ಯರುಗಳು ಮತ್ತು ಬೇರೆಯವರು ಯಾರಿದ್ದಾರೆ ಅವ್ರು ಹಗರಣ ಮಾಡಿದ್ದಾರೆ. ಸೊ ಅದು ಕಾನೂನು ಬಾಹಿರವಾಗಿರೋಂಥದ್ದು. ಅದನ್ನು ಕಾನೂನು ಬಾಹಿರವಾಗಿರೋದಕ್ಕೆ ಏನು ಸರಿ ಮಾಡಬೇಕು ಅದನ್ನು ಮಾಡ್ತಾರೆ. ಆದರೆ ಅದಕ್ಕೂ ನಮ್ಮ 14 ಸೈಟ್ಗೆ ಸಂಬಂಧ ಅಲ್ಲ. ಈಗ ಪ್ರತಿಯೊಂದು ಆದೇಶದಲ್ಲೂ ಕೂಡ ಅದು ಮೆನ್ಷನ್ ಆಗ್ತಾ ಇದೆ. ಸಿದ್ದರಾಮಯ್ಯನವ್ರದ್ದು ಸೈಟು ಈ ಥರದಾಗಿತ್ತು. ಯಾರು ಮೆನ್ಷನ್ ಮಾಡ್ತಾರೆ? ಇಡಿಯವ್ರು ಬೇಕು ಅಂತ ಹೇಳಿ ದುರುದ್ದೇಶದಿಂದ ಮಾಡ್ತಾ ಇದ್ದಾರೆ. ಅವ್ರಿಗೂ ಚೆನ್ನಾಗಿ ಗೊತ್ತು ನಮ್ಮ 14 ಸೈಟ್ಸ್ನಲ್ಲಿ ಯಾವುದೇ ರೀತಿ ಕಾನೂನು ಬಾಹಿರವಾಗಿ ಇದಾಗಿಲ್ಲ ಅಂತೇಳಿ. ನಮಗೆ ಕೊಟ್ಟೋದು ಕಾನೂನಾತ್ಮಕವಾಗೇ ಇದೆ ಅಂತ ಅವ್ರಿಗೂ ಗೊತ್ತು. ಆದರೂ ಕೂಡ ಬೇಕು ಅಂತ ಹೇಳಿ ಅವ್ರ ಮೇಲೆ ಪಾಪ ಭಾಳ ಪ್ರೆಷರ್ ಇದೆ. ಸೆಂಟರ್ ಅವರು ಪ್ರೆಷರ್ ಹಾಕ್ತಿದ್ದಾರೆ. ನಮ್ಮ ಕರ್ನಾಟಕದಿಂದ ಇರುವಂಥ BJP ಅವರು ಮತ್ತು ಬೇರೆ ವಿರೋಧ ಪಕ್ಷದವರು ಕೂಡ ಅವ್ರ ಮೇಲೆ ಪ್ರೆಷರ್ ಹಾಕ್ತಿದ್ದಾರೆ. ಹೇಗಾದರೂ ಮಾಡಿ ಸಿದ್ದರಾಮಯ್ಯ ಅವ್ರನ್ನ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಬೇಕು ಅಂತ ಹೇಳಿ. ಸೊ ಹಾಗಾಗಿ ಅವ್ರು ಹೇಳ್ಕೊಡ್ತಾರೆ, ಅವ್ರು ಅದನ್ನು ಮಾಡ್ತಾ ಇದ್ದಾರೆ. ಇವತ್ತು ಯಾವ ತನಿಖಾ ಸಂಸ್ಥೆ ಕೂಡ, ಸೆಂಟ್ರಲ್ ತನಿಖಾ ಸಂಸ್ಥೆಗಳು ಯಾವುದು ಕೂಡ ಸ್ವತಂತ್ರವಾಗಿ ಕೆಲಸ ಮಾಡುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಅದೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಅದು ಬರೀ ಕರ್ನಾಟಕದಲ್ಲಿ ಮಾತ್ರ ಆಗಿಲ್ಲ, ಎಲ್ಲ ಬೇರೆ ರಾಜ್ಯಗಳಲ್ಲೂ ಹಾಗೆ ಮಾಡಿದ್ದಾರೆ. ಸೊ ಹಾಗಾಗಿ BJP ತಾಳಕ್ಕೆ ಅವ್ರು ಕುಣಿತಿದ್ದಾರೆ ಅಷ್ಟೇ. ಬಟ್ ಅಂತಿಮವಾಗಿ ಸತ್ಯ ಯಾವ ಕಡೆ ಇರುತ್ತೆ, ನ್ಯಾಯ ಯಾವ ಕಡೆ ಇರುತ್ತೆ, ಅಲ್ಲಿ ಗೆಲುವು ಆಗೇ ಆಗುತ್ತೆ. ಸಿದ್ದರಾಮಯ್ಯ ವಿರೋಧಗಳಿಗೆ ಯಾವುದು ತಪ್ಪೇ ಹೌದು, ಖಂಡಿತ. ಇವತ್ತು ಯಾವ ಸಾಕ್ಷಿ ಸಿಕ್ಕಿದೆ ತೋರಿಸಲಿ. ಅವ್ರು ಯಾವುದು ಇಂಥ ಸಾಕ್ಷಿ ಸಿಕ್ಕಿದೆ ಅಂತ ಹೇಳಿಲ್ಲ, ಮಾಡಿಲ್ಲ. ಬಟ್ ಆದರೂ ಬೇರೆ ಯಾರ್ಯಾರ್ದೋ ಪ್ರಾಪರ್ಟಿಗಳನ್ನು ಸೀಸ್ ಮಾಡ್ಕೊಡ್ತಿದ್ದೀವಿ ಅಂತ ಹೇಳಿದ್ರು. ಆದರೆ ಸಿದ್ದರಾಮಯ್ಯ ಅವ್ರ ಹೆಸರಲ್ಲಿರುವಂಥದ್ದು ಅಥವಾ ನಮ್ಮ ಕುಟುಂಬದಲ್ಲಿರೋವಂಥ ಹೆಸರಲ್ಲಿರೋಂಥ ಪ್ರಾಪರ್ಟಿ ಸೀಸ್ ಮಾಡಿದ್ದೀವಿ ಅಂತ ಹೇಳಿದಾರ? ಇಲ್ಲ. ಬೇರೆ ಯಾವುದಾದ್ರು ಮೂಡಾದಲ್ಲಿ ಬೇರೆ ಹೆಸರಲ್ಲಿ ಕೊಟ್ಟಿರೋ 14 ಸೈಟು ಕಾನೂನು ಬಾಹಿರ ಅಲ್ಲ ಅಂತ ಇವರೇ ಜಡ್ಜ್ಮೆಂಟ್ ಕೊಡೋದಾದ್ರೆ ಇಡಿ ಅವ್ರು ಯಾಕೆ ಬೇಕು, ಲೋಕಾಯುಕ್ತದವ್ರು ಯಾಕೆ ಬೇಕು? ಆಮೇಲೆ ಫಾರ್ ಆರ್ಗ್ಯುಮೆಂಟ್ಸ್ ಇವ್ರು ಮಾತು ಒಪ್ಕೊಂಡ್ರು, ಮತ್ತೆ 14 ಸೈಟ್ ವಾಪಸ್ ಕೊಡ್ತೀನಿ ಅಂತ ಯಾಕೆ ಪತ್ರ ಬರೆದ್ರು? ಕೊಟ್ಟಿದಾರಲ್ಲ ಆಲ್ರೆಡಿ. ಅವ್ರು ಕೊಟ್ಟಿದ್ದು ಆಯ್ತು, ಅವ್ರು ತಗೊಂಡಿದ್ದು ಆಗೋಯ್ತು. ಇವ್ರ ಹೆಸರು ಇಲ್ವೇ ಇಲ್ಲ ಇವಾಗ. ಮತ್ತೆ ಯಾಕೆ ಕೊಟ್ಟರು ಅಂತ ಪ್ರಶ್ನೆ ಬರಬೇಕಲ್ಲ. ನೀವು ಫೈಟ್ ಮಾಡೋದಾಗಿದ್ರೆ ನಾವು ಲೀಗಲ್ ಆಗಿ ಕರೆಕ್ಟ್ ಆಗಿದ್ದೀವಿ ಅಂತ ಫೈಟ್ ಮಾಡಬೇಕಾಗಿತ್ತು. ಯಾಕೆ ವಾಪಸ್ ಕೊಡಬೇಕಾಗಿತ್ತು ಅಂತಲೂ ಪ್ರಶ್ನೆ ಬರುತ್ತೆ. ಅದಕ್ಕೇನು ಉತ್ತರ ಬರುತ್ತೆ ಮುಂದಿನ ದಿವಸಗಳಲ್ಲಿ. ಇಡಿ ಅವ್ರು ಏನು ಹೇಳ್ತಾರೆ ನೋಡೋಣ.